ರೈಸ್ ಬಾತ್ ಎಂತ ಗೊತ್ತುಂಟಾ? ಇವತ್ತು ಆಫೀಸಿಂದ ಮನೆಗೆ ಬರ್ತಾ ಇದ್ದ ಹಾಗೆ ಕಾರು ಇಳಿದು ಮನೆಗೆ ಕೂಡ ಬರಲಿಲ್ಲ. ಅಷ್ಟೊತ್ತಿಗೆ ಮಗಳು ಫೋನ್ ಮಾಡಿದ್ಲು, ಎಲ್ಲಿದ್ಯಪ್ಪ ಇನ್ನೂ ಮನೆಗೆ ಬರಲಿಲ್ಲ ಅಂತ. ಆಗಲೇ ಗಂಟೆ 7 ಕಳೆದಿತ್ತು ಅನಿಸುತ್ತೆ, ಮೋಸ್ಟ್ಲಿ ನಾನು ಟೈಮ್ ನೋಡಲಿಲ್ಲ. ಲೈಬ್ರರಿಗೆ ಹೋಗ್ಬೇಕಪ್ಪ, ಮೊನ್ನೆ ತಂದ ಬುಕ್ ಎಲ್ಲ ಖಾಲಿಯಾಗಿದೆ, ಓದಿ ಬೇರೆ ಹೊಸ ಬುಕ್ ತರಬೇಕು ಅಂತ. ಆಯಿತು ಬಾ, ಕೆಳಗಡೆ ಇದ್ದೇನೆ ಕಾರಲ್ಲಿ, ಸೀದಾ ಹೋಗಿ ಬರುವ ಅಂತ ಹಾಗೆ ಹೋದ್ವಿ. ಮನೆಗೆ ವಾಪಸ್ ಬರಬೇಕಾದ್ರೆ ಗಂಟೆ 8 ಆಗಿತ್ತು. ಮತ್ತು ಮನೆ ಒಳಗೆ ಬಂದ ಹಾಗೆ ಮಗಳು ಫಸ್ಟು ಫ್ರೆಶ್ ಆಗಲಿಕ್ಕೆ ಅಂತ ಹೋದಳು, ಕೈ ಕಾಲು ತೊಳಿಲಿಕ್ಕೆ ಅಂತ. ಹೋಗಿ ಅಲ್ಲಿ ಜಾರಿ ಬಿದ್ದಳು. ಆಯ್ತಲಾಗ ಮತ್ತೆ ಅಳ್ತಾ ಇದ್ಲು ಜೋರು. ಹೋಗಿ ಸಮಾಧಾನ ಮಾಡಿ ಎಲ್ಲ ಆಗಿ ಮದ್ದು ಕಿಟ್ಟಿ, ಬ್ಯಾಂಡೇಡ್ ಕಿಟ್ಟಿ ಎಲ್ಲ ಆಗಿ ಮತ್ತೆ ಊಟ ಮಾಡಿ ಎಲ್ಲ ಆಗ್ಬೇಕಾದ್ರೆ ಗಂಟೆ 10. ಇವತ್ತಂತೂ ಫುಲ್ಲು ಸುಸ್ತಾಗಿತ್ತಾ, ಎಂತ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಬಟ್ಟು ಹಾಗೆ ಬಿಡಲಿಕ್ಕಾಗ್ತದಾ? ಒಂದು ಛಲ, ನಾಳೆ ಬೆಳಿಗ್ಗೆ ನನ್ನಿಂದ ಯಾವುದೇ ಕಾರಣಕ್ಕೂ ಮಗಳಿಗೆ ಶಾಲೆಗೆ ಲೇಟ್ ಆಗಬಾರ್ದು ಅಂತ. ಅದಕ್ಕೆ 10 ಗಂಟೆ ಆದಮೇಲೆ ಶುರು ಮಾಡಿದೆ ಅಂತೂ ನಾಳೆಗೆ ರೈಸ್ ಬಾತ್ ಮಾಡಿಡುವ ಅಂತ. ಇವತ್ತು ಊಟಕ್ಕೆ ಬೆಳಗ್ಗೆ ಇಡ್ಲಿ ಮತ್ತು ನಿನ್ನೆ ಚಪಾತಿ ಇತ್ತು, ಅಲ್ಲಿಗೆ ಹೊಟ್ಟೆ ಫುಲ್ಲಾಯಿತು. ಮತ್ತು ಇನ್ನೊಂದು ಎಂತ ಅಂದರೆ, ಇದೊಂದು ಶೆಡ್ಯೂಲ್ ಪೋಸ್ಟ್ ಆಯಿತಾ. ಇದು ಮಾಡಿ ಇಟ್ಟದ್ದು ಎಲ್ಲ ಎಡಿಟ್ ಮಾಡಿ ಫೇಸ್ಬುಕ್ಕಿಗೆ ಹಾಕಿ ಎಷ್ಟೋ ಒಂದು ಗಂಟೆಗೆ ಹಾಕಿ ಶೆಡ್ಯೂಲ್ ಆಗಲಿಕ್ಕೆ ಇಡ್ತೇನೆ. ಎಷ್ಟೋ ಗಂಟೆಗೆ ಅದು ಪೋಸ್ಟ್ ಆಗ್ತದೆ, ಅದರ ಪಡೆಗೆ ನಾನು ನಿದ್ದೆಯಲ್ಲಿ ಇರ್ತೇನೆ ಅಷ್ಟೊತ್ತಿಗೆ ಇದು ಪೋಸ್ಟ್ ಆಗುವಾಗ. ಮತ್ತು ಅಂತೂ ನಾನು ಕುಕ್ಕರ್ ಯೂಸ್ ಮಾಡೋದಿಲ್ಲ ಆಯಿತಾ. 99% ನಾನು ಕುಕ್ಕರ್ ಯೂಸ್ ಮಾಡೋದಿಲ್ಲ. ನಂದು ಪ್ರತಿ ಸಲ ಕೂಡ ಓಪನ್ ವೆಸಲ್ ಕುಕ್ಕಿಂಗು. ಸೊ ಇದು ಕೂಡ ಓಪನ್ ವೆಸಲಲ್ಲೇ ಮಾಡ್ತಾ ಇರೋದು, ರೈಸ್ ಬಾತ್ ಕೂಡ. ಮತ್ತೆಂಥ ವಿಷಯ, ಮತ್ತು ಆಶನದ್ದು ಒಂದು 50ರಿಂದ ಮೇಲೆ ಮೆಸೇಜ್ ಇತ್ತು, ಅದು ಕೂಡ ಇವತ್ತು ಓದಲಿಕ್ಕಾಗಲಿಲ್ಲ. ಈಗ ಇನ್ನೂ 11:50 ಈಗ ಓದಿ ಸಾಧ್ಯ ಅದಕ್ಕೆಲ್ಲ ರಿಪ್ಲೈ ಮಾಡಬೇಕು. ಆಗ ಒಂದು ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿದ್ದೇನೆ, ಜಾಸ್ತಿ ಮಾತಾಡಲಿಕ್ಕೂ ಆಗಲಿಲ್ಲ. ನಾಳೆ ಬೇರೆ 8 ಗಂಟೆಗೆ ಮೀಟಿಂಗ್ ಉಂಟು ಬೆಳಿಗ್ಗೆ, ಅದರ ಮೊದಲು ನಾನು ಆಫೀಸ್ಗೆ ಹೋಗಿ ತಲುಪಿ ಆಗಬೇಕು. 7:15 ಮನೆಯಿಂದ ಹೊರಡಬೇಕು. ಇಷ್ಟೆಲ್ಲ ವಿಷಯಗಳು. ಅದರ ಎಡೆಯಲ್ಲಿ ಈ ವಿಡಿಯೋ ಬೇರೆ ಈಗ ಎಡಿಟ್ ಮಾಡುವ ಕೆಲಸ, ಇದು ಬೇರೆ ಈಗ ಎಡಿಟ್ ಮಾಡಿ ಹಾಕಿ ಆಗಬೇಕು. ಅಷ್ಟು ಕಷ್ಟಪಟ್ಟು ಯಾಕೆ ಮಾಡ್ತೀರಾ ಅಂತ ಈಗ ಕಮೆಂಟ್ ಹಾಕ್ತಾರೆ ಇನ್ನು ಜನ. ಹೋಗ್ಲಿಯಪ್ಪ, ಬೇಗ ಬೇಗ ವಿಡಿಯೋ ಹೋಗಲಿ ಮುಂದೆ. ಅಕ್ಕಿ ಹಾಕಿ ಆಯಿತು, ಬೇಗ ಬೇಗ ಹೋಗಲಿ ಮುಂದೆ, ಬೇಗ ಬೇಗ. ಸರಿ, ಖಾರ ಕಡಿಮೆ ಆಯಿತು ಅಂತ ಸ್ವಲ್ಪ ಲಾಸ್ಟಿಗೆ ಒಳ್ಳೆ ಮೆಣಸು ಹಾಕಿದೆ. ಅಲ್ಲಿಗೆ ಈಗ ರೈಸ್ ಬಾತ್ ಚಿಟಿಕೆ ಹೊಡೆಯೋ ಹೊತ್ತಿಗೆ ರೆಡಿ ಆಗ್ತದೆ. ಸಾಧಾರಣ 1 ಗಂಟೆ ಒಳಗೆ ರೆಡಿ ಆಯಿತು. ಅಲ್ಲ 1 ಗಂಟೆ, ಎಕ್ಸಾಕ್ಟ್ಲು 11 ಗಂಟೆಗೆ ನಾನೀಗ ಇಟ್ಟದಲ್ವ. 10 ಕಾಲಿಗೆ ಶುರು ಮಾಡಿದ್ದು, 11 ಗಂಟೆಗೆ ಓಪನ್ ವೆಸಲಲ್ಲೇ ವಿದೌಟ್ ಎನಿ ಪ್ರಿಪರೇಷನ್ ಎಲ್ಲ ಶುರು ಮಾಡಿ ಆದ ಮೇಲೆ ಎಲ್ಲ ಒಂದೊಂದೇ ರೆಡಿ ಮಾಡಿ ಹಾಕಿದ್ದು. ಜೊತೆಗೆ ವಿಡಿಯೋ ಆನು ಪಾಸು ಎಲ್ಲ ಇರ್ತದೆ ಮಧ್ಯದಲ್ಲಿ. ಹಾಗೆ ರೈಸ್ ಬಾತ್ ರೆಡಿ. 1.5 ವರ್ಷ ಆಗಿತ್ತು ಇದನ್ನು ತಿನ್ನದೆ ನಾನು.